ಸೇರಿದ ಜಾಗದಲ್ಲಿ ಜಗಜೀವನ್ ರಾಮ್ ಭವನ ನಿರ್ಮಾಣವಾಗ್ತಿದೆ. ನಮಗೆ ನ್ಯಾಯ ಕೊಡಿ ಎಂದು ಬೊಮ್ಮನಹಳ್ಳಿಯ ಸರಸ್ವತಿ ಆಕ್ರೋಶ. ಗೊಂದಲದ ಗೂಡಾಗಿರುವ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಜಾಗ. ಎಸ್ ವೀಕ್ಷಕರೇ, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮ ಜಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಜಗಜೀವನ್ ರಾಮ್ ಭವನ ನಿರ್ಮಿಸ್ತಾ ಇದ್ದು, ಇದರಿಂದ ನಾವು ನಮ್ಮ ಸ್ವಂತ ಜಾಗದಿಂದ ವಂಚಿತರಾಗಿದ್ದೇವೆ. ನಮಗೆ ನ್ಯಾಯ ಸಿಗಬೇಕೆಂದು ಬೊಮ್ಮನಹಳ್ಳಿ ಗ್ರಾಮದ ಸರಸ್ವತಿ ನಾಗಪ್ಪ ಸರ್ಕಾರವನ್ನ ಒತ್ತಾಯಿಸಿದ್ರು. ಇನ್ನು ಹಾನಗಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ದಾಖಲೆಗಳೊಂದಿಗೆ ವಿವರವನ್ನ ನೀಡಿದ ಅವರು, ನಮ್ಮ ತಂದೆಯಿಂದ 2.13 ಎಕರೆ ಜಮೀನನ್ನ ಅಕ್ಕಿ ಆಲೂರಿನ ಸೊಸೈಟಿ ಖರೀದಿಗೆ ತೆಗೆದುಕೊಂಡಿದೆ. ಇದು ಮೋಸದಿಂದಾಗಿರುವಂತದ್ದು. ಮನೆಯ ಸದಸ್ಯರಿಗೆ ಗೊತ್ತಿಲ್ಲದಂತೆ ಖರೀದಿಯಾಗಿದೆ. ಅದ್ಯಾಗೋ ಇದರಲ್ಲಿ ನಮ್ಮ ತಂದೆ ನಮಗಾಗಿ 4 ಕುಂಟೆ ಜಾಗವನ್ನ ಮನೆ ಕಟ್ಟಿಕೊಳ್ಳಲು ಕಾಯ್ದಿರಿಸಿದ್ರು. ಅದೇ ಜಾಗವನ್ನ ಈಗ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯವರು ಸಮಾಜ ಕಲ್ಯಾಣ ಇಲಾಖೆಗೆ ಬಿಟ್ಟುಕೊಟ್ಟು ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಇದರಿಂದ ನಾವು ಜಾಗ ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬೊಮ್ಮನಹಳ್ಳಿಯಿಂದ ಬೊಮ್ಮನಹಳ್ಳಿ ಗ್ರಾಮ. ನಮ್ಮದು ಸರ್ವೆ ನಂಬರ್ 3, 2 ಎಕರೆ 13 ಗುಂಟೆ ಆಸ್ತಿ. ಅಲ್ಲಿ ಪಂಚಾಯಿತಿಯಿಂದ PDO ಸಾಹೇಬರು ಪ್ರವೀಣ್ ಸಾಳಗುಂದಿ ಅಂತ ಹೇಳಿ, ಮತ್ತು ಹಾನಗಲ್ದಿಂದ ಸಮಾಜ ಕಲ್ಯಾಣ ಇಲಾಖೆ ಗಂಗಮ್ಮ ಹಿರೇಮಠ ಹಾಗೂ ಪೊಲೀಸ್ ಸಿಬ್ಬಂದಿ ಇವರೆಲ್ಲರೂ ಸೇರಿ ಮೊನ್ನೆ ಬಂದು ಪಂಚಾಯಿತಿಯಿಂದ ಪ್ರವೀಣ್ ಸಾಳಗುಂದಿ ಅಂತಂದು ಹೇಳಿ PDO ಸಾಹೇಬರು ಕಮಿಟಿ ಮೆಂಬರ್ನೆಲ್ಲ ಕರ್ಕೊಂಡು ಅದನ್ನ ಕೊಟ್ಟು ಉತ್ತಾರ ಮಾಡ್ಯಾರ. ನಮ್ಮ ಸರ್ವೆ ನಂಬರ್ 2 ಎಕರೆ 13 ಗುಂಟೆ ಒಳಗೆ ನಮ್ಮದು ಅಲ್ಲಿ ಆಸ್ತಿ ಐತಿ. ನಾವು ಮನೆ ಎಲ್ಲ ಹಾಕಿದ್ವಿ, ಅದನ್ನೆಲ್ಲ ಕಿತ್ತೋಗೋದು ಪೊಲೀಸ್ ಸಿಬ್ಬಂದಿ ಕರ್ಕೊಂಬಂದು, ಮಹಿಳಾ ಸಿಬ್ಬಂದಿ PSI ಎಲ್ಲ ಕರ್ಕೊಂಬಂದು ನಮ್ಮನ್ನು ಅಲ್ಲಿಂದ ಎಳೆದೋಗೋದು, ಹೊಡೋದು, ನಮ್ಮ ಕೈಗೆ ಮುರಿದು ಗಲಾಟೆ ಮಾಡಿ ನಮ್ಮನ್ನು ಎಲ್ಲ ಬೈದು ಅಂದು ಜಾತಿನಿಂದನೇ ಮಾಡಿ ನಮಗೆ ನಿಮ್ಮದು ಇಲ್ಲಿ ಆಸ್ತಿ ಸಮಾಜ ಕಲ್ಯಾಣ ಇಲಾಖೆದು ಇದು ಸಂಬಂಧಪಟ್ಟಿದ್ದು, ಇದು ಪಂಚಾಯತಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಆಸ್ತಿನ ಇಲ್ಲ ಇಲ್ಲೇ ಅಂತಂದು ಹೇಳಿ ನಮಗೆ ಏನೆಲ್ಲ ಮಾತಾಡಿ ನಮ್ಮನ್ನು ಹಿಂಸೆ ಮಾಡಿ ನಮಗೆ ಅಲ್ಲಿ ಅದು ಎಲ್ಲ ಕಿತ್ತೋಗೋದು. ನಾವು ಹಾಕಿರ್ತಕ್ಕಂಥ ಮನೆ ಕಿತ್ತೋಗೋದು, ನಮ್ಮನ್ನು ಮತ್ತು ನಮ್ಮ ಮೇಲೆ ಹೋಗಿ ನಮ್ಮ ಮೇಲೇನ ಕ್ರಿಮಿನಲ್ ಕೇಸ್ ಹಾಕಿಸಿ ಪಂಚಾಯತಿನ ಹೋಗಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಕ್ಕಂತ ಹೋಗಿದ್ವಿ. ನಾವು MLC ಕೇಸ್ ಮಾಡಿದ್ವಿ. ಅಲ್ಲಿ ಮಾಡಿದ್ರಾಗ ಇವರು ಹೋಗಿ ನಮ್ಮಕ್ಕಿಂತ ಲೇಟಾಗಿ ಬಂದು ಇವರು ಅಲ್ಲಿ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸ್ಯಾರ. ನಾವು 20 ದಿನ ನಾವು ಊರಾಗಿದ್ದಿದ್ದಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡ್ತಾರಂತ ಹೆದರಿ. ಆದ್ರೂ ಮತ್ತು ನಾವು ಇದನ್ನು ಎಲ್ಲ ಒಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಬೇಲ್ ಮೇಲೆ ಹೊರಗೆ ಬಂದ್ವಿ. ಆಮೇಲೆ ನಾವು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ SP ಸಾಹೇಬರು ತೊಗೊರ್ಲಿಲ್ಲ. ಆಮೇಲೆ DYSP ಸಾಹೇಬ್ರನ್ನ ಭೇಟಿಯಾದ್ವಿ, ಅವರು ತೊಗೊರ್ಲಿಲ್ಲ. ಅವರು ಕೋರ್ಟಿಂದ ನೀವು ಮಾಡಿಸ್ರಿ ಅಂತಾರ. ಇಲ್ಲಿ ಯಾರು ವಕೀಲರು ಅದನ್ನು ಹಚ್ಕಿರಲಿಲ್ಲ. ಹೊಳ್ಳಿ ಹೋಗಿ ನಾವು IGP ಸಾಹೇಬ್ರ ಕಡೆ ಹೋದ್ವಿ. ಅವರು ಸಜೆಸ್ಟ್ ಮಾಡಿದರು, ಅಲ್ಲಿ ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯ ಐತೆ, ಅಲ್ಲಿ ಹೋಗ್ರಮ್ಮ ನೀವು ಅಲ್ಲಿ ಕೇಸ್ ಮಾಡಿರಿ ಅಂತಂದು. ಅಲ್ಲಿಗೆ ಬಂದ್ವಿ. ಆ ಸಾಹೇಬ್ರ ಹತ್ರ ಕೊಟ್ವಿ. ತಡೀರಿ, ನೀವು ಇಲ್ಲಿ ಅಧಿಕಾರಿಗಳದಾರ, ಇದ್ರಾಗ ನೀವೇನು ಮಾಡಕ್ಕೆ ಬರಂಗಿಲ್ಲ, ನಾವು ಮೇಲ್ ಕಳಿಸ್ತೇವೆ, ಅವ್ರು ಪರ್ಮಿಷನ್ ಕೊಟ್ರಂದ್ರೆ ನಾವು ಮಾಡ್ತೇವಮ್ಮ ಅಂತ ಹೇಳಿದರು. ಅದನ್ನ DCRE ಸಾಹೇಬ್ರು ಮುರುಗೇಶ್ ಅಂತ TS CPI ಸಾಹೇಬ್ರು ಹೇಳಿದರು. ಆಯ್ತು ಸರ್ ಅಂತಂದು ನಾವು ವೇಟ್ ಮಾಡಿದ್ವಿ. 22ನೇ ತಾರೀಕಿಗೆ ಕೊಟ್ಟರು 15-20 ದಿವಸ ಲೇಟ್ ಮಾಡಿ ಆಮೇಲೆ ನಮ್ಮನ್ನು ಕರೆದ್ರು, ಬರ್ರಿ ಬಂದೈತೆ ಅಂತಂದು ಹೋದ್ರೆ. ಮತ್ತು ಎಲ್ಲರಿಗೂ ನೋಟಿಸ್ ಕಳಿಸೇವಿ, ಅವ್ರು ಬರಲಿ ಅಂತಂದರು. ಎಲ್ಲರನ್ನೂ ನಾವು ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ್ರು ನಮ್ಮ ಕಡೆಯಿಂದ. ಅವ್ರು ಇನ್ನೂ ಬಂದೇ ಇಲ್ಲ. ಈಗ ಮೊನ್ನೆ ಏನೋ ಕರೆಸಿ ಅವ್ರನ್ನ ಹೇಳಿಕೆ ತೊಗೊಂಡಾರಂತ. ಎಲ್ಲಿ ಹೋದ್ರೂ ನಮಗೆ ನ್ಯಾಯನೇ ಸಿಕ್ಕಿಲ್ಲ, ಕಂಪ್ಲೇಂಟ್ ತೊಗೊಂಡಿಲ್ಲ. ಅಧಿಕಾರಿಗಳಾದರೆ ನಮ್ಮ ಮೇಲೆ ಹೋಗಿ FIR ಮಾಡಿದ್ರು ತಕ್ಷಣಕ್ಕೆ, ನಾವು ಬಡವರು ದಲಿತರು ಅಂತ ಹೇಳಿ. ಮತ್ತು ನಾವು ಒಂದು FIR ಮಾಡೋಕ್ಕೆ ಹೋದರೆ ಇನ್ನೂವರೆಗೂ ಅದಕ್ಕೆ ಏನು ತೊಗೊಳ್ತಾನೆ ಇಲ್ಲ. ಅಧಿಕಾರಿಗಳದಾರ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಏನು ಹೇಳೋದು? ಹಂಗಾರೆ ಪೊಲೀಸ್ ಇಲಾಖೆ ದಲಿತರನ್ನ ಬಡವ್ರನ್ನ ಕಾಪಾಡ್ತತ್ತೋ ಅಥವಾ ಅಧಿಕಾರಿ ವರ್ಗನ ಕಾಪಾಡಕತ್ತೈತೋ ಅಂತ ನಮಗೇನು ಒಂದು ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ನಮಗೆ ಒಂದು ನ್ಯಾಯ ಕೊಡಿಸ್ರಿ. ನೀವು ನಮ್ದು ಇಷ್ಟ, ನಮ್ಮದು ಬೇಡಿಕೆ ಇರೋದು. ಕೈ ಮುಗಿದು ಕೇಳ್ಕೊಂತ ನಾನು ಇಲ್ಲ, ಗೌರ್ಮೆಂಟ್ ಸರ್ಕಾರದ ವತಿಯಿಂದ ನಾ ಕೇಳ್ಕೊಳೋದಂದ್ರೆ ನಮಗೊಂದು ನ್ಯಾಯ ಕೊಡಿಸ್ರಿ. ನೀವು ಪೊಲೀಸ್ ಇಲಾಖೆ ದಯವಿಟ್ಟು ಅವ್ರ ಮೇಲೆ FIR ಮಾಡಿ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿಸ್ಬೇಕು. ಯಾಕಂತಂದ್ರೆ ಅಧಿಕಾರಿಗಳ ಆದಂಥವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರ. ದೌರ್ಜನ್ಯ ಕೇಸಿಗೆ ಹಂಗಾರೆ ಇಲ್ಲಿವರೆಗೂ ಅವ್ರ ಮೇಲೆ ಏನೂ ಒಂದು ಆ್ಯಕ್ಷನ್ ತಗೊಳ್ಲಿಲ್ಲ. ಮತ್ತು ನಾವೇನು ಮಾಡೋದು ಹಂಗಾರೆ? ಎಲ್ಲಿ ಅಂತ ಹೋಗೋದು? ನಾವು ನ್ಯಾಯ ಕೇಳೋಕ್ಕೆ ಎಲ್ಲಿ ಹೋಗ್ಬೇಕು ಹಂಗಾರೆ? ನಾವು ಬಡವರು. ನಂದು ಇಷ್ಟ ಬೇಡಿಕೆ ಇರೋದು, ಅವ್ರ ಮೇಲೆ ಕೂಡಲೇ FIR ಮಾಡಬೇಕು, ಕೇಸ್ ಮಾಡಬೇಕು ಅಷ್ಟೇ.
ಕೊನೆಯದಾಗಿ ನಾನು ಹೇಳೋದು ಇಷ್ಟ ಮಾಧ್ಯಮದವ್ರ ಮುಂದೆ, ನನಗೆ ಈ ಎಲ್ಲ ನಮ್ಮ ಸಮಾಜದ ದಲಿತ ಮುಖಂಡರಾದಂಥವ್ರು ಬಂದು ನಮಗೆ, ನಾವು ದಲಿತರು ನಾವು ನಿಮ್ಮ ಪರವಾಗಿ ಅದಾವೆ ಅಂತಂದು ನಮಗೆ ನ್ಯಾಯ ಕೊಡಿಸ್ಬೇಕು. ನಾ ಇಷ್ಟ ನಿಮ್ಮಲ್ಲೇ ಬೇಡ್ಕೊಳೋದು. ಆಮೇಲೆ ನಮಗೆ ಕೂಡಲೇ ಅವ್ರ ಮೇಲೆ ಒಂದು FIR ಮಾಡಿಸ್ರಿ. ಅಧಿಕಾರಿಗಳಾದ್ರೆ ಹೆಂಗೆ ಬೇಕಂಗೆ ದೌರ್ಜನ್ಯ ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಅಧಿಕಾರಿಗಳನ್ನು ಕಾಪಾಡಕತ್ತೈತಿ ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವು ನಮ್ಮ ದಲಿತ ಮುಖಂಡರಾದಂಥವ್ರು ಎಲ್ಲರೂ ಬಂದು ನಮಗೆ ನ್ಯಾಯ ಕೊಡಿಸ್ರಿ. ಇಷ್ಟ ನಾನು ಬೇಡ್ಕೊಳೋದು ನಿಮ್ಮಲ್ಲಿ. ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಸಾಲಗುಂದಿ, ನಾವು ಸಮಾಜ ಕಲ್ಯಾಣ ಇಲಾಖೆಗೆ ನೀಡಿರುವ ಜಾಗ ಗ್ರಾಮ ಠಾಣಾ ಆಸ್ತಿಯಾಗಿದೆ. ಸರಸ್ವತಿ ನಾಗಪ್ಪ ಹರಿಜನ ಅವರು ಹೇಳುವ ಆಸ್ತಿ ಇದರ ಪಕ್ಕದ ಸರ್ವೆ ನಂಬರ್ನಲ್ಲಿದೆ. ಇದನ್ನ ನಿಯಮದಂತೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಸರಸ್ವತಿ ಅವರು ತಕರಾರು ಮಾಡಿದಾಗ ಈ ಜಾಗವನ್ನ ಸರ್ವೆ ಇಲಾಖೆಯಿಂದ ಅಳತೆ ಮಾಡಲಾಗಿದೆ. ಇದು ಗ್ರಾಮ ಪಂಚಾಯಿತಿಯ ಗ್ರಾಮ ಠಾಣೆಯ ಜಾಗ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 75 ಲಕ್ಷದ್ದು ಡಾಕ್ಟರ್ ಬಾಬು ಜಗಜೀವನರಾಮ್ ಸಮುದಾಯ ಭವನ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಜಾಗ ಬೇಕು ಅಂತ ಹಸ್ತಾಂತರ ಮಾಡಬೇಕು ಅಂತ ರಿಕ್ವೆಸ್ಟ್ ಲೆಟರ್ ಬಂದಿತ್ತು ಸರ್. ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ, ಅದನ್ನು ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದಾಗ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿಯ ಆಸ್ತಿ ಸಂಖ್ಯೆ 288ರಲ್ಲಿ ಖಾಲಿ ನಿವೇಶನ ಅದನ್ನು ತಾವು ಹಸ್ತಾಂತರ ಮಾಡಲಿ ಅಂತ ಆಡಳಿತ ಮಂಡಳಿ ಸೂಚಿಸಿದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವಿ ಸರ್, ಅದನ್ನು ಆ ಜಾಗನ ಕ್ಲಿಯರ್ ಮಾಡಿ ಅಲ್ಲಿರ್ತಕ್ಕಂಥ ಜಂಗಲನ್ನು ಕ್ಲಿಯರ್ ಮಾಡಿ ಅಲ್ಲಿ ಅದನ್ನು ನಾವು ಹಸ್ತಾಂತರ ಮಾಡಲಿಕ್ಕೆ ಮುಂದಾದಾಗ ಅಲ್ಲಿ ಸರಸ್ವತಿ ನಾಗಪ್ಪ ಹರಿಜನ ಅಂತಕ್ಕಂಥವ್ರು ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಇದು ನಮ್ಮ ಜಾಗ ಇರೋದರಿಂದ ಇದಕ್ಕೆ ನಾವು ಇದನ್ನು ನಿಮ್ಗೆ ಹಸ್ತಾಂತರ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಹೇಳಿದಾಗ ನಾವೇನು ಹೇಳಿದ್ವಿ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗಂಗಮ್ಮ ಹಿರೇಮಠ್ ಮೇಡಮ್ ಅವರು ಕೂಡ ಬಂದಿದ್ದರು. ನಿಮ್ಮ ದಾಖಲೆಗಳು ಏನಾದರೂ ಇದ್ದರೆ ಹಾಜರುಪಡಿಸ್ರಿ, ನಾವು ನಿಮ್ಮ ಜಾಗನ ನಿಮಗೆ ಬಿಟ್ಟು ಕೊಟ್ಟು ಹೋಗ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ಅದಾದ ನಂತರ ಸರ್ವೆ ನಂಬರ್ 3, ಈಗ ನಾವೇನು 288 ಗ್ರಾಮ ಠಾಣಾ ಆಸ್ತಿನ ಏನು ಕೊಡಬೇಕಂತ ಮಾಡಿದ್ದೀವಿ, ಅದ್ರ ಪಕ್ಕಕ್ಕೆ ಸರ್ವೆ ನಂಬರ್ 3 ಇದು ಅಕ್ಕಿ ಆಲೂರು ಸೊಸೈಟಿ ಇವ್ರ ಹೆಸರಲ್ಲೇ ಇದೆ ಸರ್. ಇಲ್ಲಿ ಏನಾಗಿದೆಪ್ಪ ಅಂತಂದರೆ, ಇದು ಆಲ್ರೆಡಿ ಕೋರ್ಟಲ್ಲಿದ್ದು ಡಿಸ್ಟಿಕ್ ಕೋರ್ಟಲ್ಲಿ ಈ ಕೇಸು ಮುಗಿದಿದ್ದು, ವಿಚಾರಣೆ ಮುಗಿದಿದ್ದು, ಇದನ್ನು ಹೈಕೋರ್ಟಲ್ಲಿ ಅವರು ಸರಸ್ವತಿ ನಾಗಪ್ಪ ಹರಿಜನ್ ಅವರು ಏನು ಮಾಡಿದಾರಪ್ಪ ಅಂತಂದರೆ ಕೋರ್ಟಲ್ಲಿ ಕೇಸ್ ದಾವಾ ಹೂಡಿದ್ದಾರೆ ಸರ್. ಸರ್ವೆ ನಂಬರ್ 3 ಮತ್ತು ಆಸ್ತಿ ಸಂಖ್ಯೆ ಗ್ರಾಮ ಠಾಣದಲ್ಲಿರ್ತಕ್ಕಂಥ ಆಸ್ತಿ ಸಂಖ್ಯೆ 288ಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್. ಇದು ಸುಮಾರು 1966ರಿಂದನೂ ಕೂಡ ಗ್ರಾಮ ಪಂಚಾಯಿತಿ ಕರಾಕರಣೆ ಪುಸ್ತಕದಲ್ಲಿ ದಾಖಲಿರೋದ್ರಿಂದ ಈ ಜಾಗನ ನಾವು ನಿಯಮಾನುಸಾರ ಹಸ್ತಾಂತರ ಮಾಡಿದ್ದೀವಿ ಸರ್. ನಂತರ ನಾವು ಯಾರಿಗೆ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಸರ್, ಆ ರೀತಿ ನಾವು ಯಾರಿಗೂ ದಬ್ಬಾಳಿಕೆ ಮಾಡಿಲ್ಲ. ನಂತರ ಯಾವುದು ಜಾತಿ ನಿಂದನೆ ಮಾಡಿಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಜಾಗೆಯನ್ನು ಉಳಿಸೋದು ಮತ್ತು ಅವುಗಳನ್ನು ನಾನು ಕಾಪಾಡೋದು ನನ್ನ ಕರ್ತವ್ಯ ಆಗಿತ್ತು. ಆ ಕಾರಣದಿಂದಾಗಿ ನಿಯಮಾನುಸಾರ ಏನಿದೆ ಆ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಯಾರ ಮ್ಯಾಗೂ ದಬ್ಬಾಳಿಕೆನೂ ಕೂಡ ಮಾಡಿಲ್ಲ ಸರ್. ನಂತರ ಇದನ್ನು ನಾವು ಅಲ್ಲಿ ಅವರು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿದರು. ಆ ಶೆಡ್ಡನ್ನು ನಾವು 3 ನೋಟಿಸ್ ಕೊಟ್ಟಾಗಿ ಕೂಡ ಅವರು ತೆರವು ಮಾಡಲಿಲ್ಲ. ನಂತರ ನಾವು ಪೊಲೀಸ್ ಪ್ರೊಟೆಕ್ಷನ್, ಅದು ಮಹಿಳಾ ಪೊಲೀಸ್ PSI ರೂಪಾಲಿ ಮೇಡಮ್ ಅವರು ಮತ್ತು ಸಹಾಯಕ ನಿರ್ದೇಶಕರು ಗಂಗಮ್ಮ ಹಿರೇಮಠ್ ಮೇಡಮ್ ಅವರು ಮತ್ತು WPC ಇಬ್ಬರು PC ಅವ್ರನ್ನ ಕರ್ಕೊಂಡು ನಾವು 25/11/2025 ನಿಯಮಾನುಸಾರವಾಗಿ ಆ ಶೆಡ್ಡನ್ನು ತೆರವು ಮಾಡಿದ್ದೀವಿ ಸರ್. ಅವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಲಿಕ್ಕೆ, ಅಂದರೆ ಇವರು ದೌರ್ಜನ್ಯ ಎಸಗಿದ್ದಾರೆ ಅಂತ ಕೇಸ್ ಮಾಡಲಿಕ್ಕೆ ಮುಂದಾದಾಗ ನಾವು ಕರ್ತವ್ಯ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಅವ್ರ ಮೇಲೆ ನಾವು 353 BNS ಅಡಿ ಅವ್ರಿಗೆ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ ಸರ್. ಅದು ಈಗ ಸದ್ಯ ವಿಚಾರಣೆ ಹಂತದಲ್ಲಿದೆ. ನಿಯಮಾನುಸಾರ ಈಗ ನಾವು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅವ್ರಿಗೆ ಆಫೀಸ್ ಇಲಾಖೆಗೆ ನಾವು ಅದನ್ನು ಜಾಗ ಹಸ್ತಾಂತರ ಮಾಡಿದ್ದೀವಿ. ಮುಂದಿನ ಕ್ರಮ ಅವ್ರು ಕೈಗೊಳ್ತಾರೆ ಸರ್. ಒಟ್ನಲ್ಲಿ ಬೊಮ್ಮನಹಳ್ಳಿಯಲ್ಲಿರುವ ಜಾಗದ ವಿಚಾರವಾಗಿ ಸರಸ್ವತಿ ನಾಗಪ್ಪ ಹರಿಜನ ಕುಟುಂಬ ಮತ್ತು ಸರ್ಕಾರದ ನಡುವೆ ತಿಕ್ಕಾಟವಿದ್ದು, ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಬೇಕಾಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.